ನೀವು ಅವರಿಬ್ಬರನ್ನ ನೋಡ್ಕೋತಿದ್ದೀರ ಅನ್ನೋ ಧೈರ್ಯದ ಮೇಲೆ ನಾನು ನೆಮ್ಮದಿಯಾಗಿದ್ದೆ. ನೀವು ನೋಡಿದ್ರೆ ಈ ರೀತಿಯಾಗಿ ಮಾತಾಡ್ತಾ ಇದ್ದೀರಾ. ನಿಮಗೆ ಅವ್ರನ್ನ ಕಂಡ್ರೆ ಇಷ್ಟ ಆಗದೆ ಇರ್ಬೋದು, ಅವ್ರ ಬಗ್ಗೆ ಯೋಚನೆ ಮಾಡದೇ ಇರ್ಬೋದು. ಆದರೆ ವಸು ನನ್ನ ಹೆಂಡತಿ, ರಾಕಿ ನನ್ನ ಮಗ. ನೀವು ಬಲವಂತ ಮಾಡಿದ್ರಿ ಅನ್ನೋ ಕಾರಣಕ್ಕೆ ನನಗಿಷ್ಟ ಇಲ್ಲದೆ ಮದುವೆ ಆದರೂ ಅವ್ರ ಮೇಲೆ ನನಗೆ ಜವಾಬ್ದಾರಿ ಇದೆ. ನಾನು ನಿಮ್ಮ ಥರ ಸುಮ್ಮನೆ ಇರೋಕ್ಕಾಗಲ್ಲ. ನಾನೇ ಹೋಗಿ ಅವರೆಲ್ಲೇ ಇದ್ರು ಕರ್ಕೊಂಡು ಬರ್ತೀನಿ. ಒಂದು ನಿಮಿಷ ಅಭಿ, ಅವರಿಬ್ರು ನಿಂಗೆ ಮಾತ್ರ ಅಲ್ಲ, ನಮಗೂ ಮುಖ್ಯನೇ. ಅಪಾರ್ಥ ಮಾಡ್ಕೋಬೇಡ ಅಭಿ. ಹಾಗಾದರೆ ಅವರಿಬ್ರು ಎಲ್ಲಿ? ಅದಕ್ಕೆ ನನ್ನ ನಂಬ್ಕೊಂಡು ಬಂದಿರೋ ನನ್ನ ಹೆಂಡತಿ ಮಗ ಎಲ್ಲಿ? ಅವರೆಲ್ಲೇ ಇದ್ರು ನಾನು ಹುಡುಕ್ ಕರ್ಕೊಂಬರ್ತೀನಿ ಅಭಿ. ಹೌದು ಅಣ್ಣ, ವಿ ಆರ್ ರಿಯಲಿ ಸಾರಿ. ಅವರಿಬ್ರು ಎಲ್ಲೇ ಇದ್ರೂ ಹುಡ್ಕೊಂಡು ಬರ್ತೀವಿ. ಅಭಿ ನೀನು ರೆಸ್ಟ್ ಮಾಡು, ನಾನು ಅಖಿಲ್ ಹೋಗ್ತೀವಿ. ಕೊನೆ ಸಲ ನಾನು ನಿಮ್ಮನ್ನು ನಂಬ್ತಾ ಇದ್ದೀನಿ. 1 ಅವರಲ್ಲಿ ಅವ್ರು ನನ್ನ ಕಣ್ಮುಂದೆ ಇರಬೇಕು. ಅಖಿಲ್ ನಡಿ. ರೀ ನಿಂತ್ಕೊಳ್ಳಿ. ಏನ್ ಪಾವನಿ? ಎಲ್ಲೆಲ್ಲಿ ಅಂತ ಹುಡುಕ್ತೀರಾ? ವಸು ಅದಕ್ಕೆ ರಾಕಿ ಜೊತೆ ಅವ್ರ ಮನೆಗೆ ಹೋಗಿರ್ತಾರೆ, ಅಲ್ಲಿ ಹೋಗಿ ಕರ್ಕೊಂಡು ಬರ್ತೀವಿ. ಅದಕ್ಕೆ ಅವರಿಬ್ರು ಖಂಡಿತ ಅಲ್ಲಿ ಹೋಗಿರಲ್ಲ. ಅವರು ನಮ್ಮನೆ ಮತ್ತೆ ಅವ್ರ ಮನೆ ಬಿಟ್ರೆ ಇನ್ನೆಲ್ಗೆ ಹೋಗ್ತಾರೆ ಪಾವನಿ? ಅತ್ತೆ ಮನೇಲಿರೋ ಕಷ್ಟನ ತವ್ರ ಮನೇಲಿ ಹೇಳೋಳಲ್ಲ ರೀ ನಮ್ಮ ವಸು. ಹಾಗೆ ಹೇಳೋದಾಗಿದ್ರೆ ರಾಖಿ ಕಾಣೆಯಾಗಿದ್ದಿನಾನೇ ಮೂರ್ತಿ ಚಿಕ್ಕಪ್ಪಂಗೋ ಸುಶೀಲಾ ಚಿಕ್ಕಮ್ಮಗೋ ಹೇಳ್ತಿದ್ಲು. ನನ್ನ ಅನುಮಾನ ನಿಜ ಆಗಿದ್ರೆ ಅವರು ಅಲ್ಲಿಗೆ ಹೋಗಿರಲ್ಲ. ಮತ್ತೆ ಇನ್ನೆಲ್ಲಿ ಹೋಗಿರ್ತಾರೆ? ಅದಕ್ಕೆ ಖಂಡಿತ ಯಾವುದಾದ್ರೂ ದೇವಸ್ಥಾನದಲ್ಲೇ ಇರ್ತಾರೆ. ಹೋಗಿ ಸುತ್ತಮುತ್ತ ಇರೋ ದೇವಸ್ಥಾನದಲ್ಲಿ ಹುಡುಕಿ. ವಸು ರಾಖಿ ಖಂಡಿತ ಸಿಗ್ತಾರೆ. ಸರಿ ಪಾವನಿ, ಹೋಗಿ ಫೋನ್ ಮಾಡ್ತೀನಿ. ಬಾ ಅಖಿಲ್. ಬರ್ತೀವಿ. ಅದಕ್ಕೆ ದೀರ್ಘ ಸುಮಂಗಲಿ ಭವ, ನವದುರ್ಗಾ ಕಟಾಕ್ಷ ಸಿದ್ಧಿರಸ್ತು. ಬರ್ತೀವಿ ಪೂಜಾರ್ರೆ. 1 ನಿಮಿಷ ಅಮ್ಮ. ತಾಯಿ, ಇಲ್ಲಿಗೆ ನಿಮ್ಮ ವ್ರತ ಮುಗೀತು. ಈಗಾಗಲೇ ನಿಮ್ಮ ಗಂಡನಿಗೆ ಪ್ರಜ್ಞೆ ಬಂದಿರತ್ತೆ. ಇದರಲ್ಲಿ ಅಮ್ಮನವ್ರ ಪ್ರಸಾದ ಮತ್ತೆ ಕುಂಕುಮ ಇದೆ. ನಿಮ್ಮ ಗಂಡನ ಹಣೆಗೆ ಈ ಕುಂಕುಮ ಇಡಿ. ತಗೊಳ್ಳಿ ನಿಮ್ಮ ಪ್ರಸಾದ. ಇದನ್ನ ನಿಮ್ಮ ಗಂಡನಿಗೆ ತಲುಪಿಸಿ. ನಿಮ್ಮ ಮುತ್ತೈದೆತನ ಗಟ್ಟಿಯಾಗಿರಲಿ. ಶುಭ ಮಸ್ತು. ಇವಾಗ ಏನ್ ಮಾಡೋಣ ಮಮ್ಮಿ? ಹಾಸ್ಪಿಟಲ್ಗೆ ಹೋಗಿ ಡ್ಯಾಡಿ ಹೇಗಿದ್ದಾರೆ ಅಂತ ನೋಡೋಣವಾ? ರಾಕಿ, ನಂಗೂ ಅವ್ರಿಗೆ ಕುಂಕುಮ ಇಡೋಣ ಅನ್ನಿಸ್ತಿದೆ. ಆದರೆ ಅಜ್ಜಿ ತಾತ ಏನಂತಾರೋ ಅಂತ ಭಯ ಆಗ್ತಿದೆ. ಮತ್ತೆ ನಾವು ನಮ್ಮನೆಗೆ ಹೋಗೋಣವಾ? ಎಲ್ಲಿಗೆ ಹೋಗ್ಬೇಕೋ ಗೊತ್ತಾಗ್ತಿಲ್ಲ. ಏನು ಮಾಡಬೇಕೋ ಅರ್ಥ ಆಗ್ತಿಲ್ಲ. ಈಗ ಅಮ್ಮನವರೇ ನಮಗೆ ದಾರಿ ತೋರಿಸ್ಬೇಕು.
ಅಣ್ಣ ಏನೋ ಅದ್ಗೆ ಅಮ್ಮ ದೊಡ್ಡಪ್ಪ ಚಿಕ್ಕಪ್ಪ ನೀನ್ ಇಲ್ಲೇನ್ ಮಾಡ್ತಿದ್ಯಾ ವಸು? ಅದು ದೊಡ್ಡಪ್ಪ ರಾಕಿ, ನೀವು ದೇವಸ್ಥಾನದಲ್ಲೇ ಇರ್ತೀರಾ ಅಂತ ಪಾವನಿ ಅದಕ್ಕೆ ಹೇಳಿದ್ರು. ಅದಕ್ಕೆ ಎಲ್ಲ ದೇವಸ್ಥಾನದಲ್ಲೂ ಹುಡುಕ್ತಿದ್ವಿ. ದೇವ್ರ ದಯದಿಂದ ಕೊನೆಗೂ ಸಿಕ್ಬಿಟ್ರಿ. ಆ ದೇವ್ರ ದಯೆಗೋಸ್ಕರ ಇವ್ರು ನೆನ್ನೆಯಿಂದ ಇಲ್ಲೇ ಇದ್ದಾರೆ. ಪಾಪ ತನ್ನ ಗಂಡಂಗೋಸ್ಕರ ಈ ತಾಯಿ ಏನ್ ಮಾಡಿದ್ರು ಗೊತ್ತಾ? ಪೂಜಾರೆ, ತಡಿಬೇಡಿ ತಾಯಿ, ಇವರು ನಿಮ್ಮವರೇ ಅಲ್ವಾ? ನೀವೇನ್ ಮಾಡಿದ್ರಿ ಅಂತ ಇವ್ರಿಗೂ ಗೊತ್ತಾಗ್ಲಿ. ನೋಡಿ, ಹಿಂದಿನ ಕಾಲದಲ್ಲಿ ಮಹಾಪತಿವ್ರತೆಯರು ಗಂಡನಿಗೋಸ್ಕರ ಅದೆಷ್ಟೋ ಕಷ್ಟಗಳನ್ನ ಎದುರಿಸಿ ಜಯಿಸಿದ್ದಾರೆ. ಈ ಮಹಾತಾಯಿನೂ ಸಹ ತನ್ನ ಗಂಡನ ಪ್ರಾಣ ಉಳಿಸೋಕ್ಕೋಸ್ಕರ ಒಂದು ಕಷ್ಟವಾದ ವ್ರತ ಮಾಡಿದ್ದಾರೆ. ಆ ವ್ರತದಲ್ಲಿ ಇವರು ಹುಷಾರಾಗದೆ ಇರ್ತಾನೇನಮ್ಮ? ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾನೆ. ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಏನೋ ಮಿರಾಕಲ್ ನಡೆದಿದೆ ಅಂತಿದ್ರು. ಆ ಮಿರಾಕಲ್ ಇದೇನಾ ಅದಕ್ಕೆ? ನೀವು ಮಾಡಿರೋ ವ್ರತನೇನಾ? ನಿಜವಾಗ್ಲೂ ಗ್ರೇಟ್ ಅದಕ್ಕೆ ನೀವು. ನಡಿ ವಸು, ಅಭಿ ಕಣ್ಬಿಡ್ ಕ್ಷಣದಿಂದನೂ ನಿಮ್ಮಿಬ್ಬರ ಬಗ್ಗೆನೇ ಕೇಳ್ತಾ ಇದ್ದಾನೆ. ನೀವು ಕಾಣ್ತಿಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾನೆ. ಎಷ್ಟು ಜನರನ್ನ ಸಾಯಿಸ್ಬೇಕು ಅಂತ ಹುಟ್ಟಿದ್ಯಾ ನೀನು? ನಿನ್ನ ನನ್ನ ಮಗನಿಗೆ ಗಂಟು ಹಾಕಿ ಬೀದಿಲ್ ಹೋಗೋ ಮಾರಿ ನಮ್ಮ ಮನೆಗೆ ತಂದ್ಕೊಂಡಂಗ ಆಯ್ತಲ್ಲೇ. ದರಿದ್ರದವಳೆ, ಯಾಕೆ ನಮ್ಮ ಮನೆಗೆ ಕಾಲಿಟ್ಟೆ ನೀನು? ತೊಲಗೆ, ನನ್ನ ಕಣ್ ಮುಂದೆ ನಿಂತ್ಕೋಬೇಡ, ತೊಲಗೋ. ಇನ್ಯಾವತ್ತು ನಿನ್ನ ಹಾಳು ಮುಖನ ನನಗೆ ತೋರಿಸ್ಬೇಡ. ಹಾಗೆ ಅದು ಬಾವಾ, ನೀವೇನು ಹೇಳೋದಕ್ಕೆ ಹೊರಟಿದ್ದೀರ ಅಂತ ನನಗೆ ಗೊತ್ತು. ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಬರಬೇಕು ಅಂತ ಅಣ್ಣನೇ ಹೇಳ್ದ. ನಮ್ಮೆಲ್ಲರನ್ನೂ ಬೈದ. ನೀವೇನಾದರೂ ಮನೆಗೆ ಬರ್ದಿದ್ರೆ ಅವನೇ ಬಂದ್ಬಿಡ್ತಾನಷ್ಟೇ. ಹೌದು ವಸು, ಅಭಿಗೆ ನೀವಂದ್ರೆ ಎಷ್ಟಿಷ್ಟ ಅಂತ ಇವತ್ತೇ ಗೊತ್ತಾಗಿದ್ದು. ನಮ್ಮ ಫ್ಯಾಮಿಲಿ ಪರವಾಗಿ ನಾವು ಸಾರಿ ಕೇಳ್ತಾ ಇದ್ದೀವಿ. ಮನೆಗೆ ಹೋಗೋಣ ಬಾ ವಸು. ನಡಿ ಮಮ್ಮಿ ಹೋಗೋಣ. ಪ್ಲೀಸ್ ಮಮ್ಮಿ ಬಾ ಹೋಗೋಣ. ಪ್ಲೀಸ್ ಅದಕ್ಕೆ ಬನ್ನಿ. ಬಾಮ.
ಏನ್ ಮಾಡ್ತಿದ್ದೀರಮ್ಮ? ಹೋಮ್ವರ್ಕ್ ಮಾಡ್ತಿದೀವಿ. ಅದೆಲ್ಲ ಆಮೇಲೆ ಮಾಡಿವ್ರಂತೆ. ಅದಕ್ಕೂ ಮುಂಚೆ ಇನ್ನೊಂದ್ ಕೆಲ್ಸ ಮಾಡ್ತೀರಾ ನೀವು? ಏನು? ನಿಮ್ಗೆ ನಿಮ್ ಡ್ಯಾಡಿ ಬೇಕೋ ಬೇಡ್ವೋ? ಬೇಕು. ನಿಮ್ ಡ್ಯಾಡಿ ನಿಮಗ್ ಬೇಕು ಅಂದ್ರೆ ನೀವು ಆ ಕೆಲ್ಸ ಮಾಡ್ಲೇಬೇಕು. ಏನ್ ಕೆಲ್ಸ? ಆ ವಸು ರಾಕಿ ಇಬ್ರು ಈ ಮನೆಗ್ ಮತ್ತೆ ಬರಬಾರ್ದು. ಅವರಿಂದಾನೇ ನಿಮ್ ಡ್ಯಾಡಿಗೆ ಹೀಗೆಲ್ಲ ಆಗಿದ್ದು. ಆ ವಸು ಬಂದಾಗಿಂದ ನಿಮ್ ಡ್ಯಾಡಿ ನಿಮಗ್ ಟೈಮೇ ಕೊಡ್ತಾ ಇಲ್ಲ. ಅದು ಅಲ್ದೆ ಆ ರಾಕಿ ನಿಮ್ ರೂಮ್ನ ಶೇರ್ ಮಾಡ್ಕೊಂಡು ನಿಮ್ಗೆ ಪ್ರೈವೇಸಿನೇ ಇಲ್ದಂಗ್ ಮಾಡಿದಾನೆ. ಆಮೇಲೆ ಅವನಿಂದಾನೇ ನಿಮ್ ಡ್ಯಾಡಿ ಪ್ರಾಣನೇ ಕಳ್ಕೊಳ್ಳೋ ಸ್ಥಿತಿಲಿದ್ದ. ಅವ್ರಿಲ್ಲಿಲ್ಲ ಅಂದ್ರೆ ನಿಮ್ ಡ್ಯಾಡಿ ನಿಮ್ ಜೊತೆ ಹಾಯಾಗಿರ್ತಾರೆ. ಏನಂತೀರಾ? ಅದಕ್ಕೆ ನೀವು ನಿಮ್ ಡ್ಯಾಡಿ ರೂಮಿಗೆ ಹೋಗಿ ಅವರಿಬ್ರು ಈ ಮನೆಗ್ ಬರಬಾರ್ದು ಅಂತ ಹೇಳಿ. ನಾವ್ ಹೇಳಿದ್ರೆ ಡ್ಯಾಡಿ ಕೇಳ್ತಾರಾ? ನೀವೇ ಹೇಳ್ಬೋದಲ್ವಾ? ಅದನ್ನ ನಾನ್ ಹೇಳ್ಬಾರ್ದು. ನಿಮ್ಮ ಮಾತಾದ್ರೆ ನಿಮ್ಮ ಅಪ್ಪ ಕೇಳ್ತಾನೆ. ಹೋಗಿ ಹೋಗಿ, ಇಲ್ಲ ಅಂದ್ರೆ ಆ ರಾಕಿ ವಸು ಮತ್ತೆ ಬಂದ್ಬಿಡ್ತಾರೆ. ನಿಮ್ ಖುಷಿನ ಕಿತ್ಕೊಂಡ್ಬಿಡ್ತಾರೆ. ಆಮೇಲೆ ಇನ್ನೊಂದ್ ವಿಷಯ, ನಿಮ್ ಹತ್ರ ನಾನೇ ಹೇಳಿದ್ದು ಅಂತ ನಿಮ್ ಡ್ಯಾಡಿಗೋ ದೊಡ್ಡಮ್ಮಂಗೋ ಹೇಳ್ಬಿಡ್ಬೇಡಿ. ಆಯ್ತು ಆಯ್ತು. ಹೋಗಿ ಹೋಗಿ, ಬೇಗ ಹೋಗಿ. ಇವಾಗ ಈ ಮನೆಗೆ ಹೇಗ್ ಕಾಲಿಡ್ತೀಯೋ ನೋಡ್ತೀನಿ ವಸು. ಈಗ ನೀನ್ ಬೀದಿಲೇ ಬಿದ್ದಿರ್ಬೇಕು. ಡ್ಯಾಡಿ ಡ್ಯಾಡಿ ಡ್ಯಾಡಿ, ಇವಾಗ ಹೇಗಿದ್ದೀರಾ ನೀವು? ನಿಮ್ಮಿಬ್ಬರನ್ನ ನೋಡಿದ್ಮೇಲೆ ತುಂಬ ಹ್ಯಾಪಿಯಾಗಿದ್ದೀನಮ್ಮ. ನಮಗೂ ಖುಷಿ ಆಗ್ತಿದೆ ಡ್ಯಾಡಿ. ಡ್ಯಾಡಿ, ನೀನ್ ಒಂದ್ ಪ್ರಾಮಿಸ್ ಮಾಡ್ತೀಯಾ? ಏನಮ್ಮ? ನಾವ್ ಕೇಳಿದ್ಮೇಲೆ ಆಗಲ್ಲ ಅನ್ಬಾರ್ದು. ಮೊದಲು ಪ್ರಾಮಿಸ್ ಏನಂತ ಹೇಳಿ. ನಮ್ಗೆ ಹೊಸ ಮಮ್ಮಿ ಬೇಡ ಡ್ಯಾಡಿ. ರಾಕಿನೂ ಬೇಡ ಡ್ಯಾಡಿ. ಯಾಕಮ್ಮ? ಯಾಕೆ ಅಂದ್ರೆ ಅವರಿಂದ ತಾನೇ ನಿಂಗೆ ಈ ತರ ಆಗಿದ್ದು. ನೀನ್ ರಾಕಿನ್ ಹುಡ್ಕೊಂಡು ಹೋಗಿದ್ದಕ್ಕೆ ತಾನೇ ಹೀಗೆಲ್ಲ ಆಗಿದ್ದು. ಹಾಗೇನಿಲ್ಲಮ್ಮ. ನಮಗ್ ಗೊತ್ತು ಡ್ಯಾಡಿ, ಅವರಿಬ್ರು ಇಲ್ಲ ಅಂದ್ರೆ ನಾವ್ ಹ್ಯಾಪಿ ಆಗಿರ್ಬೋದು. ಅವನಿಂದಾನೆ ದಿನ ಜಗಳ ಆಗ್ತಿರೋದು. ಹಾಗನ್ಬಾರ್ದಮ್ಮ. ಅವ್ರನ್ನ ಮತ್ತೆ ಮನೆಗೆ ಸೇರಿಸ್ಬೇಡ ಡ್ಯಾಡಿ. ಅವ್ರಿಗೆ ಅವ್ರ ಮನೆಯಲ್ಲೇ ಇರಕ್ ಹೇಳು ಡ್ಯಾಡಿ. ಹಾಗೆಲ್ಲ ಅನ್ಬಾರ್ದು ಅಂತಂದಲ್ಲ ಕೀರ್ತಿ. ಅನು ಇಲ್ಲದೆ ನಿನ್ನ ಕೈಲಿ ಇರೋಕ್ಕಾಗತ್ತಾ? ಆಗಲ್ಲ ಡ್ಯಾಡಿ. ಅನು, ಕೀರ್ತಿ ಇಲ್ಲದೆ ನಿನ್ನ ಕೈಲೂ ಇರೋಕ್ಕಾಗತ್ತಾ? ನೋ ಡ್ಯಾಡಿ. ಹಾಗೇನೆ ಈ ಮನೆಯಲ್ಲಿ ರಾಕಿನೂ ಇರಬೇಕು, ಮಮ್ಮಿನೂ ಇರಬೇಕು. ಅವ್ರು ಯಾಕಿರ್ಬೇಕು? ಯಾಕೆಂದ್ರೆ ಅವರಿದ್ರೆ ನಾವಿನ್ನೂ ತುಂಬ ಖುಷಿಯಾಗಿರ್ತೀವಿ. ಈಗ ನೀವು ಮುಂಚೆಗಿಂತ ತುಂಬಾನೇ ಅಂದವಾಗಿ ಕಾಣಿಸ್ತಾ ಇದ್ದೀರಲ್ವಾ? ನಿಮ್ಮ ರೂಮ್ ಕೂಡ ತುಂಬ ನೀಟಾಗಿದೆಯಲ್ವಾ? ಸೊ ಅದಕ್ಕೆಲ್ಲ ಕಾರಣ ಯಾರು? ಹೊಸ ಮಮ್ಮಿನೇ ತಾನೇ? ಡೈಲಿ ಅವರು ನಿಮ್ಮ ರೂಮ್ನ ಕ್ಲೀನ್ ಮಾಡಿ ನಿಮ್ಮನ್ನು ರೆಡಿ ಮಾಡ್ತಾರಲ್ಲ? ಎಸ್ ಡ್ಯಾಡಿ. ಹಾಗೇನೆ ರಾಖಿ ಬಂದಮೇಲೆ ನಿಮ್ಮ ಪ್ರೋಗ್ರೆಸ್ ಕಾರ್ಡಲ್ಲಿ ಮಾರ್ಕ್ಸ್ ಜಾಸ್ತಿ ಆಗಿದೆಯಲ್ವಾ? ಯಾಕೆಂದರೆ ರಾಖಿ ನಿಮ್ಮ ಕೈಯಲ್ಲಿ ಹೋಮ್ವರ್ಕ್ ಮಾಡಿಸಿ ಅರ್ಥ ಆಗದಿರೋದನ್ನ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಹೌದು ಡ್ಯಾಡಿ. ಸೊ
ಅವರಿಂದ ನಮಗೆ ಒಳ್ಳೇದೇ ಆಗಿದೆಯಲ್ಲ? ಆದ್ರೆ ನಿಮಗಂತೂ ಕೆಟ್ಟದಾಯ್ತಲ್ವಾ? ಇಲ್ಲ, ನನಗೂ ಒಳ್ಳೇದೇ ಆಗಿದೆಯಮ್ಮ. ಅವ್ರು ನಮಗೂ ಬೇಕು, ನಮ್ಮ ಮನೇಲೂ ಇರಬೇಕು. ಆವಾಗಲೇ ನಾವು ತುಂಬ ಖುಷಿಯಾಗಿರ್ತೀವಿ. ಓಕೆನಾ? ಓಕೆ ಓಕೆ. ಮೈ ಲಿಟಲ್ ಏಂಜಲ್ಸ್, ಗುಡ್ ಗರ್ಲ್ಸ್. ಈ ಪ್ಲಾನು ಹಾಳಾಗೋಯ್ತು. ಹಾಗಾದ್ರೆ ಆ ವಸು ರಾಕಿ ಇಬ್ರು ಈ ಮನೆಗೆ ಬಂದೇ ಬರ್ತಾರೆ. ಛೆ. ಇಳಿಯಮ್ಮ. ದರಿದ್ರದವಳೆ, ಯಾಕೆ ನಮ್ಮನೆ ಕಾಲಿಟ್ಟೆ ನೀನು? ಯಾವತ್ತು ನಿನ್ನ ಹಾಳು ಮುಖನ ನನಗೆ ತೋರಿಸ್ಬೇಡ. ಹಾಗೆ ನಡಿ ವಸು. ಅಭಿ ಇದಾನಲ್ಲಮ್ಮ, ನಿಮಗೆ ಯಾರು ಏನು ಅನ್ನಲ್ಲ. ಹೌದು, ಅದಕ್ಕೆ ಅಭಿಯಣ್ಣ ಇರೋವಾಗ ನಿಮ್ಮನ್ನು ಯಾರೂ ಬೈಯೋದಕ್ಕಾಗಲ್ಲ. ನಡೀರಿ. ಪಾವನಿ ಅಕ್ಕ, ಅತ್ತೆಗೆ ಬೇಗ ಕಾಫಿ ತಗೊಂಡ್ ಬಾ. ಹಾ ತಂದೆ. ಮಾವ, ಕಾಫಿ. ಅತ್ತೆ ತಗೊಳ್ಳಿ. ನೋಡಮ್ಮ ಪಾವನಿ, ಇದನ್ ಮುಗಿಸೋದ್ರೊಳಗೆ ನನಗೂ ಕಾಫಿ ತಗೊಂಡ್ ಬಾ. ಆಯ್ತು ಚಿಕ್ಕಮ್ಮ.